ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಸದ್ಗುರುಗಳು ರಾಜಕೀಯ ಮಾಡಿದ್ದು ಸರಿಯಲ್ಲ. ಪರೋಕ್ಷವಾಗಿ ಬಿಜೆಪಿ ಪರವಾಗಿ ಮಾತನಾಡುವುದು ಸರಿಯಲ್ಲ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದ ಬಗ್ಗೆ ಈಗ ಸಾಕಷ್ಟು ರೀತಿಯ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ರಾಜಕೀಯವಾಗಿ ಮಾತಾಡಿದ್ದು ಅವ್ರು ಸರಿಯಲ್ಲ. ಪರೋಕ್ಷವಾಗಿ ಅವರು ಬಿಜೆಪಿ ಪರವಾಗಿ ಮಾತಾಡಿದ್ದಾರೆ, ಅದು ಸರಿಯಲ್ಲ. ಇದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಟೀಕೆ ಮಾಡಿರುವುದಕ್ಕೂ ಕೂಡ ಕಿಡಿಕಾರಿದ್ದಾರೆ. ಆ ವೇದಿಕೆಯನ್ನು ಬಿಟ್ಟು ಬೇರೆ ಕಡೆ ಮಾತನಾಡಿದ್ರೆ ನಡೀತಾ ಇತ್ತು. ಭಯೋತ್ಪಾದನೆ ಬಗ್ಗೆ ಇಂತಹ ವೇದಿಕೆಯಲ್ಲಿ ಮಾತನಾಡಿದ್ದು ಸರಿಯಲ್ಲ. ಧರ್ಮಗುರುಗಳಿಗೆ ರಾಜಕೀಯ ಮಾತುಗಳ ಅವಶ್ಯಕತೆ ಇಲ್ಲ. ನಾನು ಇದನ್ನು ಖಂಡನೆ ಮಾಡ್ತೀನಿ ಅಂತ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಮಾತಾಡ್ತಕ್ಕಂಥದ್ದಾಗಿರಲಿ, ಅವ್ರು ಹೇಳ್ತಕ್ಕಂಥ ಫಿಲಾಸಫಿನ ನಾವೆಲ್ಲರೂ ಒಪ್ತೀವಿ. ವಿ ಆರ್ ಆಲ್ ಅವರ್ ಫ್ಯಾನ್ಸ್. ಬಟ್ ಅಲ್ಲೇ ಅವರು ನಿನ್ನೆ ಇರತಕ್ಕಂಥ ವೇದಿಕೆ ಒಂದು ನಮ್ಮ ಶಿವರಾತ್ರಿ ವೇದಿಕೆ. ಅದು ಎಲ್ಲ ಶಿವನ ಆರಾಧಕರು, ಶಿವನ ಭಕ್ತರು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಅಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿ ಅದು ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು, ಟೆರರಿಸಮ್ ಮೊದಲು ಭಾಳ ಇತ್ತು, ಈಗ ಕಮ್ಮಿ ಇತ್ತು ಅಂತಕ್ಕಂಥ ಮಾತನ್ನ ಕೇಳಿದ್ದೀನಿ. ಅದೇ ಮೋಸ್ಟ್ಲಿ ಬಹುಶಃ ನಾನು ನೋಡಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಕರೆಕ್ಟ್ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಟ್ ಅದು ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಿಕಾಸ್ ಈ ಥರ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು ಇಂಡೈರೆಕ್ಟಾಗಿ ಅದು ರಾಜಕೀಯ ಪಕ್ಷಗಳು, ರಾಜಕೀಯ ಸರ್ಕಾರಗಳು, ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದು ಏನಾಗಿದೆ ಅಂತೇಳಿ ಸಂಕ್ಷಿಪ್ತವಾಗಿ ಹಂಗೆ ಬೇಕಿದ್ರೆ ಸದ್ಗುರುಗೆ ಬೇಕಾದ್ರೆ ಒನ್ ಟು ಒನ್ ಕೂತ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಸದ್ಗುರು ಅವರು ಈ ಸರ್ಕಾರ ಹಂಗೆ ಮಾಡೈತೆ, ಆ ಸರ್ಕಾರ ಹಂಗೆ ಮಾಡೈತೆ, ಈಗ ಟೆರರಿಸಮ್ ಇಲ್ಲ, ಅವಾಗ ಟೆರರಿಸಮ್ ಇದೆ ಅಂತಕ್ಕಂಥ ಮಾತನ್ನು ಆ ವೇದಿಕೆ ಅದಲ್ಲ, ಬೇರೆ ಯಾವ್ದನ್ನ ವೇದಿಕೆ ಅವ್ರು ಮಾತನಾಡ್ಬೋದಾಗಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ದಟ್ ಈಸ್ ನಾಟ್ ಅ ಪ್ಲಾಟ್ಫಾರ್ಮ್ ವೇರ್ ಹಿ ಹ್ಯಾಸ್ ಟು ಸ್ಪೀಕ್ ಅಬೌಟ್ ಟೆರರಿಸಮ್, ಟೆರರಿಸ್ಟ್ ಆಕ್ಟಿವಿಟಿ, ಟೆರರಿಸಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅದು ವೇದಿಕೆನೇ ಅಲ್ಲ. ಅದು ಅವ್ರು ಯಾಕೆ ಮಾತನಾಡಿದ್ರು ಸದ್ಗುರು ಅಂತ ನಮಗೆ ಅರ್ಥ ಆಗ್ತಿಲ್ಲ. ಸೊ ಇದೆಲ್ಲ ಇವರೆಲ್ಲರೂ ಒಂದು ಸುಮ್ಮನೆ ರಾಜಕೀಯ ಪಕ್ಷಕ್ಕೆ ಸೇರಿ ಮಾತನಾಡೋದೇ ಒಳ್ಳೇದಂತ ತೋರಿಸ್ಕೊಳಕ್ಕೆ ಮಾತ್ರ ನಾವು ರಾಜಕೀಯದಾಗಿಲ್ಲ ಅಂತಕ್ಕಂಥದ್ದು ಅದು ಸರಿಯಲ್ಲ. ನನಗೆ ಯಾಕೋ ನಾನು ಇದನ್ನ ಖಂಡನೆ ಮಾಡ್ತೀನಿ. ನನಗೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ. ಅವ್ರ ನಾಲೆಜ್ಗೆ ಅವ್ರು ಮಾತನಾಡ್ತಕ್ಕಂಥ ಕೆಲವು ವಿಷಯದಲ್ಲಿ ನಾನು ಕೂಡ ಅವ್ರಿಗೆ ಒಪ್ತೀನಿ. ಆದರೆ ನಿನ್ನೆ ಮಾತನಾಡಿರ್ತಕ್ಕಂಥದ್ದೇನಿದೆ ಅದು ಅದು ಆ ವೇದಿಕೆಗೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ವಿಚಾರನೇ ಅಲ್ಲ. ಅದು ಯಾಕೆ ಮಾತನಾಡಿದ್ರೆ ಗೊತ್ತಿಲ್ಲ ಅಂತ ನಾನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಈಗ ನಾರ್ತ್ ಇಂಡಿಯನ್ ನೋಡ್ತಾ ಇದ್ದರೆ ಈ ಮೌಢ್ಯತೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಥವಾ ಅವ್ರಿಗೇನು ಜನರಿಗೇನು ಅನುಕೂಲ ಆಗುತ್ತೆ ಸಾರ್ವಜನಿಕ ಜೀವನ